ಆಂಧ್ರದ ಅದೊಂದು ಅಟ್ಟಹಾಸ ತಡೆಯಲು ಅಲ್ಲಿನ ಸರ್ಕಾರಕ್ಕೂ ಸಾಧ್ಯವಾಗ್ತಿಲ್ಲ. ಸದಾ ದಾಂಗುಡಿ ಇಟ್ಟು ದಬ್ಬಾಳಿಕೆ ನಡೆಸೋ ಗ್ಯಾಂಗ್ ಮಟ್ಟ ಹಾಕಲು ಆಂಧ್ರದ ಡಿಸಿಎಂ ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ ಕರ್ನಾಟಕ ಸರ್ಕಾರದ ನೆರವು ಕೋರಿದ್ರು. ಆಂಧ್ರ ಪ್ರದೇಶ ಸರ್ಕಾರ ನೆರವಿನ ಹಸ್ತ ಕೋರಿದ ಬೆನ್ನಲ್ಲೇ ತಮ್ಮ ಸರ್ಕಾರ ಆಂಧ್ರ ಪ್ರದೇಶದಲ್ಲಿನ ಆ ಅಟ್ಟಹಾಸವನ್ನ ತಡೆಯಲು ನೆರವಿಗೆ ಧಾವಿಸಿದೆ. ಹಾಗಾದ್ರೆ ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಪೂಜೆ ಮಾಡಿ ಪುಷ್ಪಾರ್ಚನೆ ಮಾಡುತ್ತಿರುವ ಸಿಎಂ, ಡಿಸಿಎಂ ಅಂಡ್ ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ ಇಂದು ವಿಧಾನಸೌಧ ಅಪರೂಪದ ಸಮಾರಂಭಕ್ಕೆ ಸಾಕ್ಷಿಯಾಗಿದೆ. ಇದು ಕರ್ನಾಟಕ ಆಂಧ್ರ ಪ್ರದೇಶದ ಮಧ್ಯದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಿದೆ. ನಮ್ಮ ಕುಮ್ಮಿ ಆನೆಗಳನ್ನ ಆಂಧ್ರ ಪ್ರದೇಶಕ್ಕೆ ಸಿಎಂ, ಡಿಸಿಎಂ ಹಸ್ತಾಂತರಿಸಿದ್ದಾರೆ. ಆಂಧ್ರ ಪ್ರದೇಶಕ್ಕೆ ಕುಮ್ಮಿ ಆನೆಗಳ ಹಸ್ತಾಂತರ. ವಿಧಾನಸೌಧದ ಬಳಿ ಆನೆಗಳ ಅದ್ಧೂರಿ ಬೀಳ್ಕೊಡುಗೆ. ಆಂಧ್ರದಲ್ಲಿ ಹೆಚ್ಚುತ್ತಿರುವ ಪುಂಡಾನೆಗಳ ಸೆರೆಗೆ ಕುಮ್ಮಿ ಆನೆ ನೀಡುವಂತೆ ಪವನ್ ಕಲ್ಯಾಣ್ ಮನವಿ ಮಾಡಿದ್ರು. ನೆರೆ ರಾಜ್ಯದ ಮನವಿಗೆ ಸ್ಪಂದಿಸಿದ ಸರ್ಕಾರ ಇಂದು ಆಂಧ್ರ ಪ್ರದೇಶಕ್ಕೆ ರಾಜ್ಯದಿಂದ 4 ಕುಮ್ಮಿ ಆನೆಗಳನ್ನ ಹಸ್ತಾಂತರ ಮಾಡಿದೆ. ವಿಧಾನಸೌಧದಲ್ಲಿ ನಡೆದ ಸಮಾರಂಭದಲ್ಲಿ ಆಂಧ್ರ ಡಿಸಿಎಂ ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಆನೆಗಳನ್ನ ಹಸ್ತಾಂತರ ಮಾಡಿದ್ರು. ತರಬೇತಿಯನ್ನು ಪಡೆದಿರ್ತಕ್ಕಂಥ ಆನೆಗಳು ಸುಮಾರು 1 ತಿಂಗಳ ಕಾಲ ಆನೆಗಳನ್ನು ನೋಡ್ಕೊತಕ್ಕಂಥ ಮಾವುತರು ಆಂಧ್ರದವರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದೀವಿ. ಆನೆಗಳ ಹಸ್ತಾಂತರ ಸಮಾರಂಭದ ಬಳಿಕ ಮಾತನಾಡಿದ ನಟ ಪವನ್ ಕಲ್ಯಾಣ್, ನಾವು ಇಷ್ಟೇ ಆನೆಗಳನ್ನ ಕೊಡಿ ಅಂತ ಕೇಳಿರ್ಲಿಲ್ಲ. ನಿಮ್ಮ ರಾಜ್ಯದ ಧಾರಾಳತನದಿಂದ ಆನೆಗಳನ್ನ ಕೊಟ್ಟಿದ್ದೀರಿ. ಈ ಆನೆಗಳನ್ನ ಖುದ್ದಾಗಿ ನಾನೇ ನೋಡಿಕೊಳ್ಳುವ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ರು. Do you see this as a new beginning between both of our states? Yeah, exactly. That's what even Honorable Deputy Chief Minister Shivakumar ji also saying about Tungabhadra waters to speak to Honorable Chief Minister Chandrababu Naidu ji. And definitely I'll take this information, I'll take this, whatever the request has been put across, and I'll take it out. I'll make sure that I'll mediate whatever is needed between both the states. ಅಪಾರ ಅರಣ್ಯ ಸಂಪತ್ತಿರುವ ನಮ್ಮ ನಾಡಿನಲ್ಲಿ 5,000ಕ್ಕೂ ಹೆಚ್ಚು ಆನೆಗಳಿವೆ. ಪಳಗಿರುವ ಆನೆಗಳಿರುವ ನಮ್ಮ ರಾಜ್ಯದ ಆನೆಗಳಿಗೆ ದೇಶಾದ್ಯಂತ ಬಹಳ ಉತ್ತಮವಾದ ಹೆಸರಿದೆ. ಹೀಗಾಗಿ ಮಾನವ ಆನೆಗಳ ಸಂಘರ್ಷ ತಪ್ಪಿಸೋಕೆ ನಮ್ಮ ರಾಜ್ಯದ ಕುಮ್ಮಿ ಆನೆಗಳಿಗೆ ಭಾರೀ ಬೇಡಿಕೆ ಬಂದಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದಾಗಿತ್ತು ಈ ಹೊತ್ತಿನ ನೈಟ್ ಎಡಿಷನ್ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಶುಭರಾತ್ರಿ.